ಕರ್ನಾಟಕದಲ್ಲಿ ಕೇರಳ ರಾಜಕಾರಣ ಅನ್ನುವಂಥದ್ದು ಮುಗಿತಾನೇ ಇಲ್ಲ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳ ವಿಚಾರ ಆಯಿತು. ಈಗ ಗಡಿನಾಡ ಭಾಗದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ. ಕೇರಳ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿ ಕಾಸರಗೋಡಿನಲ್ಲಿ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಈಗ ಕನ್ನಡ ವರ್ಸಸ್ ಮಲಯಾಳಂ ವಾರ್. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ. ಕೇರಳ ಸರ್ಕಾರದ ನಡೆಗೆ ಕಾಸರಗೋಡಿನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಇದು ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗಲಿ ಆಗಲಿ ಯಾವುದಕ್ಕಾಗ ಬೇಕಾದ್ರೂ ಮದ್ದಿಗೆ ಆಗಲಿ. ಇಲ್ಲಿ ಯಾವ ಒಂದು ಫೆಸಿಲಿಟಿ ಇಲ್ಲ ನಮ್ಮ ಗಡಿನಾಡಲ್ಲಿ ನಮಗೆ. ಮತ್ತು ನಾವು ಕೇರಳದಲ್ಲಿ ಕಲಿತು ಕರ್ನಾಟಕ ಹೋಗ್ತೇವಲ್ಲ, ಆಗ ಸ್ಕಾಲರ್ಶಿಪ್ ಸಹ ನಮಗೆ ಸಿಕ್ಕುದಿಲ್ಲ. ಸಮಸ್ಯೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲ ಕಲೀಲಿಕ್ಕೆ. ಆದ ಕಾರಣ ಅವರು ಜಾಸ್ತಿ ಫೋಕಸ್ ಮಾಡುದು ಕರ್ನಾಟಕಕ್ಕೆ. ಇಲ್ಲಿ ಒಂದು ಪ್ರೈಮರಿ ಶಾಲೆ ಮುಗಿಸಿ ಮತ್ತೆ ಹೋಗುದೆಲ್ಲ ಕರ್ನಾಟಕಕ್ಕೆ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಇದು ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗಲಿ ಆಗಲಿ ಯಾವುದಕ್ಕಾಗ ಬೇಕಾದ್ರೂ ಮದ್ದಿಗೆ ಆಗಲಿ. ಇಲ್ಲಿ ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ ಅದು ಇದು ಎಲ್ಲ ಮಲಯಾಳದಲ್ಲಿ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ ಆಗಬೇಕೆಂದು ನಮ್ಮದು ಒಂದು ಭಾವನೆ. ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ ಅದು ಇದು ಎಲ್ಲ ಮಲಯಾಳದಲ್ಲಿ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ ಆಗಬೇಕೆಂದು. ಕರ್ನಾಟಕದಲ್ಲಿ ಕೇರಳ ರಾಜಕಾರಣ ಅನ್ನುವಂಥದ್ದು ಮುಗಿತಾನೇ ಇಲ್ಲ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳ ವಿಚಾರ ಆಯಿತು. ಈಗ ಗಡಿನಾಡ ಭಾಗದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ. ಕೇರಳ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿ ಕಾಸರಗೋಡಿನಲ್ಲಿ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಈಗ ಕನ್ನಡ ವರ್ಸಸ್ ಮಲಯಾಳಂ ವಾರ್. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ. ಕೇರಳ ಸರ್ಕಾರದ ನಡೆಗೆ ಕಾಸರಗೋಡಿನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಇದು ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗಲಿ ಆಗಲಿ ಯಾವುದಕ್ಕಾಗ ಬೇಕಾದ್ರೂ ಮದ್ದಿಗೆ ಆಗಲಿ. ಇಲ್ಲಿ ಯಾವ ಒಂದು ಫೆಸಿಲಿಟಿ ಇಲ್ಲ ನಮ್ಮ ಗಡಿನಾಡಲ್ಲಿ ನಮಗೆ. ಮತ್ತು ನಾವು ಕೇರಳದಲ್ಲಿ ಕಲಿತು ಕರ್ನಾಟಕ ಹೋಗ್ತೇವಲ್ಲ, ಆಗ ಸ್ಕಾಲರ್ಶಿಪ್ ಸಹ ನಮಗೆ ಸಿಕ್ಕುದಿಲ್ಲ. ಸಮಸ್ಯೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲ ಕಲೀಲಿಕ್ಕೆ. ಆದ ಕಾರಣ ಅವರು ಜಾಸ್ತಿ ಫೋಕಸ್ ಮಾಡುದು ಕರ್ನಾಟಕಕ್ಕೆ. ಇಲ್ಲಿ ಒಂದು ಪ್ರೈಮರಿ ಶಾಲೆ ಮುಗಿಸಿ ಮತ್ತೆ ಹೋಗುದೆಲ್ಲ ಕರ್ನಾಟಕಕ್ಕೆ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಇದು ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗಲಿ ಆಗಲಿ ಯಾವುದಕ್ಕಾಗ ಬೇಕಾದ್ರೂ ಮದ್ದಿಗೆ ಆಗಲಿ. ಇಲ್ಲಿ ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ ಅದು ಇದು ಎಲ್ಲ ಮಲಯಾಳದಲ್ಲಿ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ
ಆಗಬೇಕೆಂದು ನಮ್ಮದು ಒಂದು ಭಾವನೆ. ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ ಅದು ಇದು ಎಲ್ಲ ಮಲಯಾಳದಲ್ಲಿ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ ಆಗಬೇಕೆಂದು. ಕರ್ನಾಟಕದಲ್ಲಿ ಈ ಕೇರಳ ರಾಜಕಾರಣ ಅನ್ನುವಂಥದ್ದು ಮುಗಿತಾನೇ ಇಲ್ಲ. ಕೋಗಿಲು ಲೇಔಟ್ ಅಕ್ರಮ ನಿವಾಸಿಗಳ ವಿಚಾರ ಆಯಿತು. ಈಗ ಗಡಿನಾಡ ಭಾಗದಲ್ಲಿ ಕನ್ನಡಿಗರ ಮೇಲೆ ದಬ್ಬಾಳಿಕೆ. ಕೇರಳ ಸರ್ಕಾರ ನಮಗೆ ಮೋಸ ಮಾಡ್ತಾ ಇದೆ ಅಂತ ಹೇಳಿ ಕಾಸರಗೋಡಿನಲ್ಲಿ ಕನ್ನಡಿಗರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಸರಗೋಡಿನಲ್ಲಿ ಈಗ ಕನ್ನಡ ವರ್ಸಸ್ ಮಲಯಾಳಂ ವಾರ್. ಕನ್ನಡಿಗರ ಮೇಲೆ ಮಲಯಾಳಂ ಭಾಷಾ ಹೇರಿಕೆ ಮಸೂದೆ. ಕೇರಳ ಸರ್ಕಾರದ ನಡೆಗೆ ಕಾಸರಗೋಡಿನಲ್ಲಿ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರ್ಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಇದು ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗಲಿ ಎಲ್ಲಕ್ಕೆ ಆಗಲಿ ಯಾವುದಕ್ಕಾಗ ಬೇಕಾದ್ರೂ ಮದ್ದಿಗೆ ಆಗಲಿ ಇಲ್ಲಿ ಯಾವ ಒಂದು ಫೆಸಿಲಿಟಿ ಇಲ್ಲ ನಮ್ಮ ಗಡಿನಾಡಲ್ಲಿ ನಮಗೆ. ಮತ್ತು ನಾವು ಕೇರಳದಲ್ಲಿ ಕಲಿತು ಕರ್ನಾಟಕ ಹೋಗ್ತೇವಲ್ಲ, ಆಗ ಸ್ಕಾಲರ್ಶಿಪ್ಸ್ ಅಂತ ನಮಗೆ ಸಿಕ್ಕುದಿಲ್ಲ. ಸಮಸ್ಯೆ ಅಂದ್ರೆ ವಿದ್ಯಾರ್ಥಿಗಳಿಗೆ ಅದರಲ್ಲಿ ಒಂದು ಇಂಟ್ರೆಸ್ಟ್ ಇಲ್ಲ ಕಲೀಲಿಕ್ಕೆ. ಆದ ಕಾರಣ ಅವರು ಜಾಸ್ತಿ ಫೋಕಸ್ ಮಾಡುದು ಕರ್ನಾಟಕಕ್ಕೆ. ಇಲ್ಲಿ ಒಂದು ಪ್ರೈಮರಿ ಶಾಲೆ ಮುಗಿಸಿ ಮತ್ತೆ ಹೋಗುದೆಲ್ಲ ಕರ್ನಾಟಕಕ್ಕೆ. ಅಪ್ಪ ಅಮ್ಮ ಎಲ್ಲ ಕನ್ನಡದಲ್ಲಿಯೇ ಕಲಿತದ್ದು. ಈಗ ಅವರಿಗೆ ಮಲಯಾಳ ಕಲಿಸಬೇಕಂದ್ರೆ ತುಂಬಾ ಕಷ್ಟ. ಅವರಿಗೆ ಸ್ವಲ್ಪ ಗೊತ್ತಿರ್ಬೇಕಲ್ಲ ಮನೆಯವರಿಗೆ. ಆದ ಕಾರಣ ಇಲ್ಲಿ ಕನ್ನಡವೇ ಜಾಸ್ತಿ. ನಾವು ಮತ್ತೆ ಇದು ಏನಾದ್ರೂ ಬೇಕಾದ್ರೂ ನಾವು ಕರ್ನಾಟಕಕ್ಕೆ ಹೋಗ್ಬೇಕು. ಕೆಲಸಕ್ಕೆ ಆಗಲಿ ಎಲ್ಲಕ್ಕೆ ಆಗಲಿ ಯಾವುದಕ್ಕಾಗ ಬೇಕಾದ್ರೂ ಮದ್ದಿಗೆ ಆಗಲಿ ಇಲ್ಲಿ ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ ಅದು ಇದು ಎಲ್ಲ ಮಲಯಾಳದಲ್ಲಿ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ ಆಗಬೇಕೆಂದು ನಮ್ಮದು ಒಂದು ಭಾವನೆ. ಕನ್ನಡವೇ ನಮಗೆ ಒಳ್ಳೆಯದು. ಏನೆಂದರೆ ಇಲ್ಲಿ ಎಲ್ಲ ಮಕ್ಕಳು ಕನ್ನಡವೇ ಕಲಿತದ್ದು. ಈಗ ಇದನ್ನು ನಾವು ಮಲಯಾಳ ನಮ್ಮ ಈ ಕೇರಳದ ಮಂತ್ರಿ ಮಲಯಾಳ ಅಂತ ಕಡ್ಡಾಯ ಮಾಡುವಾಗ ಅದು ಕರ್ನಾಟಕದ ಮಂತ್ರಿ ಕನ್ನಡವೇ ಆಗಬೇಕು ಅಂತ ಒಂದು ಎಲ್ಲ ರೇಷನ್ನಲ್ಲೂ ಕರೆಂಟ್ ಬಿಲ್ ಅದು ಇದು ಎಲ್ಲ ಮಲಯಾಳದಲ್ಲಿ ಬರೋದು. ನಮಗೆ ಓದಲಿಕ್ಕೆ ಏನೂ ಆಗುವುದಿಲ್ಲ. ಕಾಸರಗೋಡು ಕಾಂಜಂಗಾಡಿವರೆಗೆ ಕನ್ನಡವೇ ಆಗಬೇಕೆಂದು.